ಆತ್ಮೀಯರೇ ನಮಸ್ಕಾರ. ಈಗ 4ನೇ ತರಗತಿ ರೂಪಣಾತ್ಮಕ ಮೌಲ್ಯಮಾಪನ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ನೋಡೋಣ ಬನ್ನಿ. FA2ಗಾಗಿ ನಿಗದಿಪಡಿಸಿದಂತಹ 20 ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಪ್ರತಿಯೊಂದು ಪ್ರಶ್ನೆಯ ಕೆಳಗೆ ಉತ್ತರಗಳು ಹಾಗೂ ಕೊನೆಯಲ್ಲಿ ನೀಲನಕ್ಷೆಯನ್ನು ಕೊಡಲಾಗಿದೆ. ಇಲ್ಲಿ 4ನೇ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷು, ಪರಿಸರ, ಗಣಿತ ಎಲ್ಲವೂ ಸಹ ಇದೆ. 4 ವಿಷಯಗಳು. ಈಗ ಮೊದಲನೇದಾಗಿ ಕನ್ನಡ ಭಾಷೆ ಪ್ರಥಮ ಭಾಷೆ ಸವಿ ಕನ್ನಡ ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಅಂಕಗಳು 20 ಅಂಕಗಳು ಇರುತ್ತೆ. ಒಟ್ಟು ಸಮಯ 45 ನಿಮಿಷಗಳಿರುತ್ತೆ. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ. 1 ಅಂಕದಂತೆ 2 ಇದಾಗುತ್ತೆ. ಒಟ್ಟು 2 ಅಂಕ ಸಿಗುತ್ತೆ. ಈಗ ಇಲ್ಲಿ ದೊಡ್ಡವರು ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಇದೆ. ಅದಕ್ಕೆ ಉತ್ತರ ಚಿಕ್ಕವರು. ಅನಂತರ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಯಾರ ಕರ್ತವ್ಯ? ಇದಕ್ಕೆ ಉತ್ತರ ಇವಾಗ ಇಲ್ಲಿ ನೋಡೋಣ. ಇದು ಎಲ್ಲರದ್ದು. ಅನಂತರ 2ನೇ ಹಂತದಲ್ಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಇಲ್ಲಿ ಅಂಕಗಳನ್ನು ನೋಡ್ಕೊಳ್ಳಿ ಬಲಭಾಗದಲ್ಲಿ. ಇದು ಏನು ಉತ್ತರ? ಆಮ್ಲಜನಕ. ಇದು ಗಿಡ ಮರಗಳು ನಮಗೆ ಉಸಿರಾಡಲು ಡ್ಯಾಶ್ ಕೊಡುತ್ತವೆ, ಅಂದರೆ ಆಮ್ಲಜನಕ, ಗಾಳಿ, ಶುದ್ಧ ಗಾಳಿ. ಅನಂತರ ಕಾಯಕವೇ ಇದು ಡ್ಯಾಶ್ ಕೈಲಾಸ ಎಂಬುದು ಬಸವಣ್ಣನವರ ಒಂದು ವಚನದ ಸಂದೇಶವಾಗಿದೆ. ಅದೇ ರೀತಿ ಮುಂದುವರೆದು ಈಗ ನೋಡೋಣ. ಈಗ ಹೊಂದಿಸಿ ಬರೆಯಿರಿ. ಇದರಲ್ಲಿ ಗುಂಪು ಆ ಗುಂಪು ಮತ್ತು ಬ ಗುಂಪು ಅಂತ ಇದಾಗಿದೆ. 2 ವಿಭಾಗಗಳಲ್ಲಿ. ಒಂದು ಸೂರ್ಯ, ಮರ, ಮನೆ, ಚಂದ್ರ, ಆ ಕಡೆ ತಂಪು ಗಾಳಿ, ರಕ್ಷಣೆ, ನೆರಳು, ಬೆಳಕು ಇದೆ. ಇದಕ್ಕೆ ಉತ್ತರ ಒಂದನೇದರಲ್ಲಿ ಡಿ ಬೆಳಕು, ಸಿ ನೆರಳು, ಬಿ ರಕ್ಷಣೆ, ಎ ತಂಪು ಗಾಳಿ. ಅನಂತರ 1-2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ನಾವು ಗಿಡ ಮರಗಳನ್ನು ಏಕೆ ಬೆಳೆಸಬೇಕು? ಉತ್ತರ ನಾವು ನೋಡ್ತಾ ಇದ್ದೀರಲ್ಲ. ಗಿಡ ಮರಗಳು ನಮಗೆ ಹಣ್ಣು, ಹೂವು, ನೆರಳು, ಶುದ್ಧ ಗಾಳಿ ಹಾಗೂ ಮಳೆಯನ್ನು ತರಲು ಸಹಾಯ ಮಾಡುತ್ತವೆ. ಆದ್ದರಿಂದ ನಾವು ಗಿಡ ಮರಗಳನ್ನು ಬೆಳೆಸಬೇಕು. ಅನಂತರ 7ನೇ ಪ್ರಶ್ನೆ ನೋಡಿ. ಶಾಲೆಗೆ ಹೋಗುವಾಗ ನಾವು ಪಾಲಿಸಬೇಕಾದ ನಿಯಮಗಳು ಯಾವುವು? ಅಂದರೆ ಅದಕ್ಕೆ ಉತ್ತರ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಬೇಕು, ಶಾಲಾ ಸಮವಸ್ತ್ರವನ್ನು ಸ್ವಚ್ಛವಾಗಿ ಧರಿಸಬೇಕು ಹಾಗೂ ದಾರಿಯಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಅನಂತರ ನಿಮ್ಮ ನೆಚ್ಚಿನ ಪ್ರಾಣಿಯ ಬಗ್ಗೆ 2 ವಾಕ್ಯಗಳಲ್ಲಿ ಬರೆಯಿರಿ. ಅದಕ್ಕೆ ಉತ್ತರ ಹೇಗಿದೆ ನೋಡಿ. ನನ್ನ ನೆಚ್ಚಿನ ಪ್ರಾಣಿ ನಾಯಿ. ಇದು ಮನೆಯನ್ನು ಕಾಯುತ್ತದೆ ಮತ್ತು ಮಾನವನಿಗೆ ಅತ್ಯಂತ ನಂಬಿಕಸ್ಥ ಪ್ರಾಣಿಯಾಗಿದೆ. ಅನಂತರ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪರಿಸರ ಮಾಲಿನ್ಯವನ್ನು ತಡೆಯಲು ನೀವೇನು ಕ್ರಮಗಳನ್ನು ಕೈಗೊಳ್ಳುವಿರಿ? ಅದಕ್ಕೆ ಉತ್ತರ ಹೇಗಿದೆ ನೋಡಿ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಬಟ್ಟೆ ಬ್ಯಾಗ್ಗಳನ್ನು ಬಳಸುತ್ತೇವೆ. ಅನಂತರ ಕಸ ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಗೆ ಹಾಕುತ್ತೇವೆ. ಆಮೇಲೆ ಹೆಚ್ಚು ಮರಗಳನ್ನು ನೆಟ್ಟು ಪೋಷಿಸುತ್ತೇವೆ. ಆನಂತರ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ. ಈಗ ಉಪಕಾರ, ಪ್ರೀತಿ ಕೊಟ್ಟಿದ್ದಾರೆ. ಈಗ ಉತ್ತರ ಉಪಕಾರ. ನಾವು ಕಷ್ಟದಲ್ಲಿರುವವರಿಗೆ ಸದಾ ಉಪಕಾರ ಮಾಡಬೇಕು. ಅನಂತರ ಪ್ರೀತಿ ಅನ್ನೋ ಪದ ಕೊಟ್ಟಿದ್ದಾರೆ. ಅದಕ್ಕೆ ನಾವು ವಾಕ್ಯ ಹೇಗೆ ರಚನೆ ಮಾಡಬಹುದು ಅಂದರೆ, ತಾಯಿಯು ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಇದಾಗಿತ್ತು ಕನ್ನಡ. ಈಗ ಇಂಗ್ಲೀಷ್ 4ನೇ ತರಗತಿಯ ಇಂಗ್ಲೀಷ್ ಸಂತೂರು ರೀಡರ್ ಪಾರ್ಟ್ 1 ಇಂದ ಮಾರ್ಕ್ಸು 20, ಟೈಮ್ 45 ಮಿನಿಟ್ಸ್ ಇದೆ. ಚೂಸ್ ದಿ ಕರೆಕ್ಟ್ ಆನ್ಸರ್. ಅಂಕಗಳಲ್ಲಿ ಕೊಟ್ಟಿದ್ದೀವಿ ಬಲಭಾಗದಲ್ಲಿ ನೋಡಿ. ದ ರೈಮಿಂಗ್ ವರ್ಡ್ಸ್ ಫಾರ್ ಟ್ರೀ ಈಸ್, ಇದಕ್ಕೆ ಆನ್ಸರ್ ಫ್ರೀ. ಅನಂತರ ರೈಮಿಂಗ್ ವರ್ಡ್ಸ್ ಅಂದರೆ ಪ್ರಾಸಪದ ಅಂತ. ನಾವು ಉಚ್ಚಾರಣೆ ಮಾಡುವಾಗ ಕೊನೆಯಲ್ಲಿ ಇರೋದು ಒಂದೇ ರೀತಿ ಬರ್ತೀವಿ. ಈಗ ಟ್ರೀ ಫ್ರೀ, ರೀ ಅನ್ನೋದು ಕೊನೆಯಲ್ಲಿ ಉಚ್ಚಾರಣೆ ಆಗುತ್ತಲ್ಲ ಆ ರೀತಿಯಾಗಿ ಅದು. ಆನಂತರ ಐಡೆಂಟಿಫೈ ದಿ ನೇಮಿಂಗ್ ವರ್ಡ್ ನೌನ್ ಇನ್ ದಿ ಸೆಂಟೆನ್ಸ್. ರಾಜು ರೀಡ್ಸ್ ಎ ಬುಕ್. ಈಗ ಆನ್ಸರು ಇದಕ್ಕೆ ರಾಜು ಆರ್ ಬುಕ್ಕು. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಖಾಲಿ ಜಾಗವನ್ನು ಭರ್ತಿ ಮಾಡಬೇಕು. ವಿತ್ ಅಪ್ರೋಪ್ರಿಯೇಟ್ ವರ್ಡ್ ಅಂದರೆ ಸರಿಯಾದ ಪದವನ್ನು ಆಯ್ಕೆ ಮಾಡ್ಕೊಂಡು ತುಂಬಬೇಕಾಗಿದೆ. ಎನ್ ಎಲಿಫೆಂಟ್ ಈಸ್ ಎ ಡ್ಯಾಶ್ ಬಿಗ್ ಆರ್ ಸ್ಮಾಲ್ ಅಂತ ಇದೆ. ಇಲ್ಲಿ ಬಿಗ್ ಅನ್ನೋದನ್ನು ತುಂಬಬೇಕಾಗುತ್ತೆ. ಅನಂತರ 4ನೇದು ಎ ಡಾಕ್ಟರ್ ವರ್ಕ್ಸ್ ಇನ್ ಎ ಡ್ಯಾಶ್ ಹಾಸ್ಪಿಟಲ್, ಸ್ಕೂಲ್ ಅಥವಾ ಹಾಸ್ಪಿಟಲ್ ಅಂತ ಇದೆ. ಹಾಸ್ಪಿಟಲ್ ಅನ್ನೋದನ್ನು ನೋಡಿ ಬರಿಬೇಕಾಗಿದೆ. ಅನಂತರ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಅಂದರೆ ಇಲ್ಲಿ ಅನುಸರಿಸಿ ಹೊಂದಾಣಿಕೆ ಮಾಡಬೇಕಾಗಿದೆ. ಕಾಲಮ್ ಎ ಮತ್ತು ಕಾಲಮ್ ಬಿ ಇದೆ.
ಇಲ್ಲಿ ಮೊದಲನೇದಾಗಿ ಕೌ ಇದೆ, ಆಮೇಲೆ ಬರ್ಡ್ ಇದೆ, ಈ ಕಡೆ ಬಲಭಾಗದಲ್ಲಿ ಬಾರ್ಕು, ನೈ, ಮೂವು ಇದೆ. ಆನಂತರ ಇಲ್ಲಿ ಮೂರನೇದು ಡಾಗ್ ಇದೆ, ಅದಕ್ಕೆ ಸಿ ಮೂವು ಇದೆ. ಹಾರ್ಸ್ ಅಂದರೆ ಕ್ರಿಪ್ ಇದೆ. ಈಗ ಆನ್ಸರ್ ನೋಡಿ, ಒಂದನೇದರಲ್ಲಿ ಏನು ಸಿ ಆನ್ಸರ್ ಅಂದರೆ ಮೂವ್ ಅನ್ನೋದು, ಎರಡನೇದಕ್ಕೆ ಡಿ ಆನ್ಸರು ಅಂದರೆ ಕ್ರಿಪ್ಪು, ಮೂರನೇದಕ್ಕೆ ಎ ಆನ್ಸರು ಅಂದರೆ ಬಾರ್ಕು, ನಾಲ್ಕನೇದಕ್ಕೆ ಬಿ ಆನ್ಸರು ಅದಕ್ಕೆ ನೈ. ಆನ್ಸರ್ ಇನ್ 1 or 2 sentences ಅಂದರೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗಿದೆ. ಇದಕ್ಕೆ 3 ಇರಲಿ 6, ಒಟ್ಟು 6 ಮಾರ್ಕ್ಸ್ ಅಂಕಗಳು ಸಿಗುತ್ತೆ. ವಾಟ್ ಡು ಯು ಸಿ ಇನ್ ದಿ ಸ್ಕೈ ಡ್ಯೂರಿಂಗ್ ದಿ ನೈಟ್? ನೀವು ರಾತ್ರಿ ವೇಳೆಯಲ್ಲಿ ಆಕಾಶದಲ್ಲಿ ಏನನ್ನು ನೋಡ್ತೀರಾ ಅನ್ನೋದು ಪ್ರಶ್ನೆ ಆಗಿದೆ. ಅದಕ್ಕೆ ಆನ್ಸರ್ ಉತ್ತರ ವಿ ಸಿ ದಿ ಮೂನ್. ನಾವು ಮೂನ್ ಅಂದರೆ ಚಂದ್ರನ ನೋಡ್ತೀವಿ, ಸಿ ಅಂದರೆ ನೋಡೋದು, ಆ್ಯಂಡ್ ಶೈನಿಂಗ್ ಸ್ಟಾರ್ಸ್ ಹೊಳೆಯುವ ನಕ್ಷತ್ರಗಳನ್ನು ಸಹ ನೋಡ್ತೀವಿ ಅಂತಾಗುತ್ತೆ. ಇನ್ ದಿ ಸ್ಕೈ ಎಲ್ಲಿ ಆಕಾಶದಲ್ಲಿ, ಡ್ಯೂರಿಂಗ್ ದಿ ನೈಟ್ ಯಾವ ಅವಧಿಯಲ್ಲಿ ಅಂದರೆ ಡ್ಯೂರಿಂಗ್ ಅಂದರೆ ಆ ಒಂದು ಸಮಯ ಅವಧಿಯಲ್ಲಿ, ದಿ ನೈಟ್ ಅಂದರೆ ರಾತ್ರಿಯ ವೇಳೆಯಲ್ಲಿ, ಅಂದರೆ ನಾವು ರಾತ್ರಿ ವೇಳೆಯಲ್ಲಿ ಹೊಳೆಯುವ ಚಂದ್ರ ನಕ್ಷತ್ರಗಳನ್ನು ಆಕಾಶದಲ್ಲಿ ರಾತ್ರಿ ಸಮಯದಲ್ಲಿ ನೋಡ್ತೀವಿ ಅಂತಾಗುತ್ತೆ. ಆನಂತರ 7ನೇದಾಗಿ ರೈಟ್ ದಿ ಪ್ಲೂರಲ್ ಫಾರ್ಮ್ಸ್ ಆಫ್, ಇಲ್ಲಿ ಕ್ಯಾಟ್ ಆಮೇಲೆ ಮ್ಯಾಂಗೋ ಕೊಟ್ಟಿದ್ದಾರೆ ಆನ್ಸರ್. ಈಗ ನೋಡಿ, ಇಲ್ಲಿ ಕ್ಯಾಟ್ಸ್, ದ ಮ್ಯಾಂಗೋಸ್ ಪ್ಲೂರಲ್ ಫಾರ್ಮ್ ಆಯಿತು. ಆಮೇಲೆ ಹೂ ಹೆಲ್ಪ್ಸ್ ಟು ಮೆಂಡ್ ಅವರ್ ಶೂಸ್, ಇದು ಎ ಕಾಬ್ಲರ್ ಹೆಲ್ಪ್ಸ್ ಟು ಮೆಂಡ್ ಅವರ್ ಶೂಸ್ ಆನ್ಸರ್ ಇದಾಗಿದೆ. ಅಂದರೆ ಬೂಟ್ ಪಾಲಿಷ್ ಮಾಡೋರು ಯಾರು ಅಂತಂದಾಗ ಇಲ್ಲಿ ಕಾಬ್ಲರ್ ಅಂತ ಅಂದರೆ ಆ ಬೂಟ್ ಪಾಲಿಷ್ ಮಾಡೋರು ಮಾಡ್ತಾರೆ ಅಂತ ಆಗುತ್ತೆ. ಆಮೇಲೆ 5ನೇದಾಗಿ ಇಲ್ಲಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ 2 into 3, ಇಲ್ಲಿ ಒಟ್ಟು 6 ಮಾರ್ಕ್ಸ್ ಇದೆ. ಇದು 9ನೇ ಪ್ರಶ್ನೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ರೈಟ್ 3 sentences ಅಬೌಟ್ ಯುವರ್ ಕ್ಲಾಸ್ ರೂಮ್. ಈಗ ಆನ್ಸರು, ನಿಮ್ಮ ತರಗತಿ ಬಗ್ಗೆ 3 ವಾಕ್ಯದಲ್ಲಿ ಬರೀರಿ. ಈಗ ಮೈ ಕ್ಲಾಸ್ ರೂಮ್ ಈಸ್ ಎ ಬಿಗ್, ಕ್ಲೀನ್ ಆ್ಯಂಡ್ ಏರಿ, ಅದು ಗಾಳಿಯಿಂದ ಸ್ವಚ್ಛತೆಯಿಂದ ಕೂಡಿದೆ, ದೊಡ್ಡದಾಗಿದೆ, ವಿಶಾಲವಾಗಿದೆ ಅಂತಾಯಿತು. ಅನಂತರ 2ನೇದಾಗಿ ಇಟ್ ಹ್ಯಾಸ್ ಎ ಬ್ಲಾಕ್ ಬೋರ್ಡ್, ಡೆಸ್ಕ್ ಆ್ಯಂಡ್ ಬೆಂಚ್, ಅದು ಕಪ್ಪು ಹೊಲಿಗೆ ಅಂದರೆ ಬೋರ್ಡ್ ಬರೆಯೋದಕ್ಕೆ, ಆಮೇಲೆ ಡೆಸ್ಕ್ ಕೂತ್ಕೊಳ್ಳೋದಕ್ಕೆ ಇರುತ್ತೆ, ಅದು ಬೆಂಚಸ್ಗಳು ಇರ್ತವೆ ಅಂತ ಆಯಿತು. ಆಮೇಲೆ 3ನೇದಾಗಿ ವಿ ಹ್ಯಾವ್ ಕಲರ್ಫುಲ್ ಚಾರ್ಟ್ಸ್ ಡಿಸ್ಪ್ಲೇಡ್ ಆನ್ ದಿ ವಾಲ್, ನಾವು ಕಲರ್ಫುಲ್ ಚಾರ್ಟ್ಸ್ ಅಂದರೆ ಇವು ಚಿತ್ರಪಟಗಳನ್ನು, ಕಲರ್ ಇರುವಂಥ ಚಿತ್ರಪಟಗಳನ್ನು ಅಲ್ಲಿ ಡಿಸ್ಪ್ಲೇಡ್ ಅಂತಂದರೆ ಶೋ ಆಗಿ ತೋರಿಸಿದ್ದಾರೆ. ಇಲ್ಲಿ ಆನ್ ವಾಲ್ ಅಂದರೆ ಗೋಡೆ, ಇಲ್ಲಿ ತೂಗು ಹಾಕಿರ್ತಾರೆ ಅಂತ ಆಯಿತು. ಆನಂತರ ರೀಅರೇಂಜ್ ದಿ ಜಂಬ್ಲ್ಡ್ ವರ್ಡ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್, ಇಲ್ಲಿ ರೀಅರೇಂಜ್ ಅಂತಂದರೆ ಪುನರ್ಜೋಡಿಸೋದು, ಹಿಂದೆ ಮುಂದೆ ಆಗಿರುತ್ತೆ ಇಲ್ಲಿ ವರ್ಡ್ಗಳು, ಸರಿಯಾದ ಅರ್ಥ ಸಿಗೋಲ್ಲ ಅದನ್ನು ಓದಿದಾಗ. ಎಕ್ಸಾಂಪಲ್ ನೋಡಿ, ಇಲ್ಲಿ ಎ ಭಾಗದಲ್ಲಿ ನೋಡಿ, ಗೋಯಿಂಗ್ ಸ್ಕೂಲ್ ಆ್ಯಮ್ ಟು ಐ, ಈ ರೀತಿಯಾಗಿ ಸ್ಪಷ್ಟವಾಗಿದೆ, ಅರ್ಥ ಆಗೋದಿಲ್ಲ, ಪದಗಳಿಗೆ ಮೀನಿಂಗ್ ಗೊತ್ತಾಗುತ್ತೆ ಅಷ್ಟೇ, ವಾಕ್ಯ ರೂಪದಲ್ಲಿ ಸಂದೇಶ ಏನು ಅನ್ನೋದು ಸರಿಯಾಗಿ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ಯಾವುದು ಮೊದಲು ಬರಬೇಕು, ಮಧ್ಯದಲ್ಲಿ ಯಾವುದು, ಕೊನೆಗೆ ಯಾವುದು ಅನ್ನೋದನ್ನು ಜೋಡಿಸ್ಬೇಕಾಗುತ್ತೆ. ಅದೇ ಇಲ್ಲಿ ರೀಅರೇಂಜ್ ದಿ ಜಂಬ್ಲ್ಡ್ ವರ್ಡ್ಸ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್, ಅರ್ಥಪೂರ್ಣವಾದಂಥ ವಾಕ್ಯಗಳನ್ನು ಮಾಡಿ ಹಾಗೆ ಅಂತ ಅರ್ಥ. ಈಗ ಹಾಗೆ 1ನೇದು ನೋಡಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಆಗಿದೆ, ಅಂದರೆ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂತ ಆಗುತ್ತೆ. ಆನಂತರ ಬಿ ನೋಡಿ, ರೈಸಸ್ ದಿ ಇನ್ ಸನ್ ಈಸ್ಟ್ ದಿ ಅಂತ ಇದೆ, ಅದು ಸರಿಯಾಗಿ ಜೋಡಿಸಿ ಇಲ್ಲಿ ಉತ್ತರ ಇದೆ ನೋಡಿ, ದಿ ಸನ್ ರೈಸಸ್ ಇನ್ ದ ಈಸ್ಟ್, ಅಂದರೆ ದಿ ಸನ್ ಅಂದರೆ ಸೂರ್ಯ, ರೈಸಸ್ ಅಂದರೆ ಉದಯ ಆಗೋದು, ಏರುತ್ತಾ ಬರುವುದು ಕೆಳಭಾಗದಿಂದ ಮೇಲ್ಭಾಗಕ್ಕೆ ಆಕಾಶದ ಕಡೆಗೆ. ಇನ್ ದಿ ಈಸ್ಟ್ ಅಂದರೆ ಪೂರ್ವ ಭಾಗದಲ್ಲಿ ಸೂರ್ಯ ಉದಯಿಸುತ್ತಾನೆ ಅಂತ ಆಗುತ್ತೆ. ಈಗ ಇಲ್ಲಿ ಮ್ಯಾಥಮೆಟಿಕ್ಸ್, ಈಗ ಗಣಿತ ನೋಡೋಣ. ಈಗ ಚೂಸ್ ದಿ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಆಯ್ಕೆನ ಆರಿಸಿ ಬರಿತೀವಿ ನೋಡಿ. ಈಗ ದಿ ಫೇಸ್ ವ್ಯಾಲ್ಯೂ ಅಂತಂದರೆ ನಿಮಗೆ ಗೊತ್ತಿದೆ, ಇಲ್ಲಿ ಕನ್ನಡದಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ದಿ ಫೇಸ್ ವ್ಯಾಲ್ಯೂ ಆಫ್ 7 ಇನ್ ದ ನಂಬರ್ 4752 ಈಸ್ ದಿ ಬಾರ್ 4752 ಸಂಖ್ಯೆಯಲ್ಲಿ 7ರ ಮುಖಬೆಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರು ಇದಕ್ಕೆ ಸಿ 7. ಅನಂತರ
ಸರ್ ಇಲ್ಲಿ ಉತ್ತರ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಂದರೆ ಇಲ್ಲಿ 7ರ ಮುಖಬೆಲೆ ಆ್ಯಕ್ಚುಲಿ ಇದು 100ರ ಸ್ಥಾನದಲ್ಲಿದೆ. ಈಗ ಕೊನೆಯಿಂದ ಬಿಡಿ ಸ್ಥಾನ 2 ಇದೆ, ಆನಂತರ 10ರ ಸ್ಥಾನದಲ್ಲಿ 5 ಬರುತ್ತೆ, ಆನಂತರ 100ರ ಸ್ಥಾನದಲ್ಲಿ 7 ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಎ ಅನ್ನೋದು ಆನ್ಸರ್ ಆಗುತ್ತೆ. ಆ ರೀತಿಯಾಗಿ ತಿಳ್ಕೊಬೇಕು. 700 ಅದರ 7ರ ಒಂದು ಮುಖಬೆಲೆ 700 ಅಂತ ಆಗುತ್ತೆ. ಆನಂತರ ಅದೇ ರೀತಿಯಾಗಿ ಮುಂದೆ ನೋಡೋಣ. ಹೌ ಮೆನಿ ವರ್ಟಿಕಲ್ಸ್ ಡಸ್ ಎ ಕ್ಯೂಬ್ ಹ್ಯಾವ್? ಒಂದು ಘನಕ್ಕೆ ಕ್ಯೂಬ್ ಎಷ್ಟು ಶೃಂಗಗಳಿರುತ್ತವೆ? ಆನ್ಸರ್ ಇಲ್ಲಿದೆ ನೋಡಿ, 8. ಆನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ 345ಕ್ಕೆ ಪ್ಲಸ್ 0ನ ಕೂಡಿದರೆ ಏನಾಗುತ್ತೆ ಅಂತ ಅಂದರೆ ಅದು 0ಗೆ ಬೆಲೆ ಇಲ್ಲ, ಹಾಗೆ 340 ಅಷ್ಟೇ ಇರುತ್ತೆ, ಏನು ಚೇಂಜಸ್ ಆಗೋಲ್ಲ. ಅದಾಗಿದೆ ಉತ್ತರ ನೋಡಿ, 345. ಆನಂತರ 1 ಕಿಲೋಮೀಟರ್ ಇದು ಎಷ್ಟು ಮೀಟ್ರ್ ಆಗುತ್ತೆ ಅಂತ. ಈಗ 1000 ಮೀಟರ್ಗಳಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ಸರಿಯಾಗಿದೆ ಉತ್ತರ. ಆಮೇಲೆ ಇದಾದಮೇಲೆ ಇಲ್ಲಿ ನೋಡಿ, ಹೊಂದಿಸಿ ಬರೆಯಿರಿ. ಈಗ ಹೊಂದಿಸಿ ಬರೆಯಿರಿ. 4 ಪ್ರಶ್ನೆಗಳಿದೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಅಂತೆ. ಒಟ್ಟು 4 ಅಂಕಗಳು ಇದಕ್ಕೆ ಸಿಗುತ್ತೆ. ಈಗ ಇದರಲ್ಲಿ ಕಾಲಮು ಎ ಮತ್ತು ಬಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಾಪರ್ಟೀಸ್ ಇದೆ, ಇದು ಆಕಾರ, ಇದು ಶೇಪ್ ಇದೆ. ಇಲ್ಲಿ ಏನು ಒಂದು ಸಿಲಿಂಡರು ಅಂತ ಸ್ಪೇರು, ಕ್ಯೂಬು, ಕೋನು ಈ ಭಾಗದಲ್ಲಿದೆ. ಈ ಭಾಗದಲ್ಲಿದೆ ಏನಿದೆ ಅಂದರೆ ಫ್ಲ್ಯಾಟ್ ಫೇಸಸ್ಸು, ಕರ್ವ್ಡ್ ಫೇಸು, ವರ್ಟಿಕ್ಸ್, ಫ್ಲ್ಯಾಟು. ಈಗ ಇಲ್ಲಿ ಉತ್ತರ ಹೊಂದಾಣಿಕೆಯನ್ನು ಮಾಡಿ ಕೊಟ್ಟಿದ್ದಾರೆ ನೋಡಿ. ಈಗ ಏನಿದೆ, ಒಂದನೇದಕ್ಕೆ ಡಿ ಆನ್ಸರು, ಅಂದರೆ ಫ್ಲ್ಯಾಟು, ಒಂದು ಕರ್ವ್ಡ್ ಫೇಸು, 2 ಸಮತಟ್ಟು, 1 ವಕ್ರಮುಖ ಇರುತ್ತೆ ಅಂತ ಅರ್ಥ. ಅಂದರೆ ಸಿಲಿಂಡರ್ ಅಂದರೆ ಒಂದನೇದಕ್ಕೆ ಡಿ ಅನ್ನೋದು ಆನ್ಸರು ಅದು ಆಗಿದೆ. ಆನಂತರ ಎರಡನೇದಕ್ಕೆ ಬಿ ಅನ್ನೋದು, ಇದು ಗೋಳ, ಎರಡನೇದಕ್ಕೆ ಬಿ ಅನ್ನೋದು ಆನ್ಸರು. ಕರ್ವ್ಡ್ ಫೇಸು, 1 ವಕ್ರಮುಖ ಅಂತ. ಮೂರನೇದು ಕ್ಯೂಬ್ಗೆ ಏನು ಉತ್ತರ ಅಂತ ಅಂದರೆ ಎ ಅನ್ನೋದು ಆನ್ಸರು. ಕ್ಯೂಬು 6 ಫ್ಲ್ಯಾಟ್ ಫೇಸಸ್, 6 ಸಮತಟ್ಟಾದ ಮುಖಗಳು. ಆನಂತರ ಕೋನು, ಇದು ಶಂಕು, 4ನೇದಕ್ಕೆ ಸಿ ಆನ್ಸರು. ಅದು 1 ಶೃಂಗವನ್ನು ಹೊಂದಿರುತ್ತೆ. ಇದಾಗಿದೆ ಆನ್ಸರ್. ಆನಂತರ ಮುಂದಿನ ಹಂತವನ್ನು ನೋಡೋಣ. ಈಗ ಸಾಲ್ವ್ ದಿ ಫಾಲೋಯಿಂಗು, ಇಲ್ಲಿ ಕೆಳಗಿನವುಗಳನ್ನು ಬಿಡಿಸಬೇಕಾಗಿದೆ ನಾವು. ಅದಕ್ಕೆ 3 × 2 6, 3 ಪ್ರಶ್ನೆನ ಕೊಟ್ಟು 3 ಪ್ರಶ್ನೆಗಳು 2 ಅಂಕಗಳಂತೆ, ಒಟ್ಟು 6 ಮಾರ್ಕ್ಸ್ ಸಿಗುತ್ತೆ. ಆನ್ಸರು ನೋಡಿ ಉತ್ತರ. ಇಲ್ಲಿ ಪ್ರಶ್ನೆ ಏನಿದೆ ನೋಡೋಣ. ರೈಟ್ ದಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಆಫ್ 5849 ಬಾರ್ 5849ರ ವಿಸ್ತೃತ ರೂಪವನ್ನು ಬರೀಬೇಕು, ವಿಸ್ತರಿಸಿದಂತೆ. ಅದನ್ನು ಅಂದರೆ ಇದು 5 ನೋಡಿ, 5000 ಸ್ಥಾನದಲ್ಲಿದೆ, ಹಾಗಾಗಿ 5000ವನ್ನು ಇಲ್ಲಿ ಬರೆದಿದ್ದಾರೆ. ಅದೇ ರೀತಿ 8 ಅನ್ನೋದು 800ರ ಸ್ಥಾನದಲ್ಲಿದೆ, ಹಾಗಾಗಿ 8 ಅನ್ನೋದಕ್ಕೆ ಇಲ್ಲಿ 800 ಬೆಲೆ ಇಲ್ಲಿ ಬರೆದಿದ್ದಾರೆ. ಆನಂತರ 4 ಅನ್ನೋದು 10ರ ಸ್ಥಾನದಲ್ಲಿದೆ, ಅಂದರೆ 4 × 10 40, ಆ ರೀತಿ ತಿಳ್ಕೊಳ್ಳಿ, ಅಂದರೆ 40 ಇದರ ಬೆಲೆ. ಆಮೇಲೆ ಕೊನೆಯದು ಬಿಡಿ ಸ್ಥಾನದಲ್ಲಿದೆ, ಅದು ಎಷ್ಟಿದೆ ಅಷ್ಟೇ, 9. ಹಾಗಾಗಿ ಇವೆಲ್ಲನೂ ಕೂಡಿಸಿದಾಗ ಅಷ್ಟೇ ಬರುತ್ತೆ, ಏನು 5849. ಹಾಗಾಗಿ ಇದು ಉತ್ತರ ಸರಿಯಾಗಿದೆ. ಆನಂತರ ಆಡ್, ಇಲ್ಲಿ 7ನೇದು ಕೂಡಿಸಿ ಅಂತ ಇದೆ, ಏನು 4328 ಪ್ಲಸ್ 2451. ಇವನ್ನ ಇಲ್ಲಿ 1ರ ಕೆಳಗೆ 1 ಬರ್ಕೊಂಡಿದ್ದಾರೆ ನೋಡಿ. 8ಕ್ಕೆ 1 ಕೂಡಿದರೆ 9, 2ಕ್ಕೆ 5 ಕೂಡಿದರೆ 7, 3ಕ್ಕೆ 4 ಕೂಡಿದಾಗ 7, 4ಕ್ಕೆ 2 ಕೂಡಿದಾಗ 6. ಇದು ಉತ್ತರ ಸರಿಯಾಗಿದೆ, 6779. ಈಗ ಮುಂದಿನ ಒಂದು ಹಂತದಲ್ಲಿ ನೋಡೋಣ. ಸಬ್ಸ್ಟ್ರ್ಯಾಕ್ಟ್ ಅಂತ ಅಂದರೆ ಕಳೆಯ ಲೆಕ್ಕ ಇದು ಬಂದಿದೆ, ಕಳೆಯಿರಿ ಅಂತ ಆಗುತ್ತೆ. ಇಲ್ಲಿ 8650 ಮೈನಸ್ ಅಂದರೆ ಕಳೆಯೋದು, 3210ನ ಕಳಿಬೇಕು. ಹೀಗಾಗಿ ಇದಕ್ಕೆ ಉತ್ತರ ಏನು ಬರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲು 8650ನ್ನು ಮೇಲೆ ಬರ್ಕೊಬೇಕು, ಅದರ ಕೆಳಗೆ ಅದರ ಅಂಕಿಗಳ ನೇರವಾಗಿ ಸಮವಾಗಿ ಬರುತ್ತೆ ನೋಡಿ. 3210 ಬಂದಿದೆ.
ಹೀಗಾಗಿ ಈಗ 0ಇಂದ 0 ಕಳೆದ್ರೆ ಅಷ್ಟೇ. 5ರಿಂದ 1 ಕಳೆದಾಗ 4, 6ರಲ್ಲಿ 2 ಕಳೆದಿದೆ 4, 8ರಲ್ಲಿ 3 ಕಳೆದಿದೆ 5. ಈಗ ಒಟ್ಟು ಉತ್ತರ ಆನ್ಸರು ಏನಿದೆ 5440 ಉತ್ತರ ಸರಿಯಾಗಿದೆ. ನಂತರ ಮುಂದಿನ ಒಂದು ಲೆಕ್ಕ, ಈಗ 5ನೇ ಒಂದು ಹಂತದ ಸೂಚನೆ. ಈ ಲೆಕ್ಕದಲ್ಲಿ ಇದು ಏನಿದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ವರ್ಡ್ ಪ್ರಾಬ್ಲಮ್ಸು, ದೈನಂದಿನ ಲೆಕ್ಕಗಳನ್ನು ಬಿಡಿಸೋದು. ಇಲ್ಲಿ 2 ಅಂಕಗಳು ಇರುತ್ತೆ, 3 ಪ್ರಶ್ನೆಗಳು ಇರುತ್ತೆ, ಒಟ್ಟು 6 ಅಂಕಗಳು ಸಿಗುತ್ತೆ. ಈಗ ಇಲ್ಲಿ 9ನೇ ಹಂತದ ಪ್ರಶ್ನೆ, ಇದನ್ನು ಇಲ್ಲಿ ನೋಡಿ. ಇನ್ ದಿ ಸ್ಕೂಲ್ ಲೈಬ್ರರಿ ದೇರ್ ಆರ್ 1450 ಕನ್ನಡ ಬುಕ್ಸು ಆ್ಯಂಡ್ 1230 ಇಂಗ್ಲೀಷ್ ಬುಕ್ಸು. ವಾಟ್ ಇಸ್ ದಿ ಟೋಟಲ್ ನಂಬರ್ ಆಫ್ ಬುಕ್ಸು? ಈಗ ಇವುಗಳು ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ, ಅಂದರೆ ನಾವು ಕೂಡಿಬಿಟ್ಟು ಹೇಳಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಂಬರ್ ಆಫ್ ಕನ್ನಡ ಬುಕ್ಸು 1450, ನಂಬರ್ ಆಫ್ ಇಂಗ್ಲೀಷ್ ಬುಕ್ಸು ಇಲ್ಲಿ ಬರ್ಕೊಂಡಿದ್ದಾರೆ ನೋಡಿ 1230. ಟೋಟಲ್ ಬುಕ್ಸ್ 1450 ಪ್ಲಸ್ 1230 ಈಸ್ ಈಕ್ವಲ್ ಟು ಇವೆರಡನ್ನು ಕೂಡಿಸಿದಾಗ 2680 ಬಂತು. ಇದೇ ನೋಡಿ, ಈ ನೇರದಲ್ಲಿ ಕೂಡಿದ್ರೂ ಅಷ್ಟೇ ಬರುತ್ತೆ. 0ಗೆ 0, 5, 8, 4, 2, 6, 1, 1, 2 ಸರಿ ಇದೆ ಉತ್ತರ. ಈ ರೀತಿಯಾಗಿ ಲೆಕ್ಕ ಮಾಡ್ಬೋದಾಗಿದೆ. ಆನಂತರ 10ನೇ ಒಂದು ಪ್ರಶ್ನೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಪ್ರಶ್ನೆಯನ್ನು. ಈಗ ಎ ಫ್ರೂಟ್ ಸೆಲ್ಲರ್ had a 980 apples. He sold 455 apples. How many apples are left with him? ಇಲ್ಲಿ ಕನ್ನಡದಲ್ಲಿ ಓದ್ಕೊಳ್ಳಿ ಏನಿದೆ ಪ್ರಶ್ನೆ ಅಂತ. ಈಗ ಟೋಟಲ್ ಆಪಲ್ಸ್, ಒಟ್ಟು ಸೇಬುಗಳು ಇದ್ದಿದ್ದೆಷ್ಟು 980. ಆಪಲ್ಸ್ ಸೋಲ್ಡ್ ಅಂದರೆ ಸೇಲ್ ಆಗಿದೆ, ವ್ಯಾಪಾರ ಆಗಿದೆ, 455 ಆಗಿದೆ. ಹಾಗಾಗಿ 980ರಲ್ಲಿ ಮೈನಸ್ 455 ಕಳೆದಾಗ 525, 525 ಉತ್ತರ ಇದಾಗಿದೆ ನೋಡಿ. ಕಳೆದು ನೋಡಿ, ಫರಕ್ ಮಾಡಿ ಕಳೆದು ನೋಡಿ. ಹಾಗಾಗಿ ರಿಮೈನಿಂಗ್ ಆಪಲ್ಸು 525 ಅದು ಸೇಬುಗಳು, ಉಳಿಕೆಯಾದಂಥ ಸೇಬುಗಳಾಯಿತು. ಈಗ ಇದಾಗಿತ್ತು ಗಣಿತ. ಈಗ ಕನ್ನಡ ಆಯಿತು, ಇಂಗ್ಲೀಷ್, ಗಣಿತ ಆಯಿತು. ಈಗ ಇನ್ನು ಕೊನೆಯದಾಗಿ ಪರಿಸರ ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಬ್ಲೂ ಪ್ರಿಂಟ್ ರಚನೆ, ಒಂದು ಮಾದರಿ ವಿಧಾನ ಕಾಮನ್ ಆಗಿ ಹೇಗೆ ಮಾಡ್ಕೋಬಹುದಾಗಿದೆ ಅನ್ನೋದನ್ನು ಲಾಸ್ಟಲ್ಲಿ ತೋರಿಸ್ತೀವಿ. ಈಗ EVS ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ಆಗುತ್ತೆ. EVS ಅಂತಂದರೆ ಈ ಪರಿಸರ ಅಧ್ಯಯನ, ಬಿಲಿಂಗ್ವೆಲ್ ಇದು ಪುಸ್ತಕ ಇದಾಗಿದೆ ಪರಿಸರದ ಸಂಬಂಧಿತವಾಗಿ. ಇದು ಸಹ ಒಟ್ಟು ಅಂಕಗಳು ಮಾರ್ಕ್ಸ್ ಟೋಟಲ್ 20 ಇರುತ್ತೆ. ಟೈಮು ಈ ಒಂದು ಟೆಸ್ಟ್ ಬರೆಯೋದಕ್ಕೆ 45 ಮಿನಿಟ್ಸು ಇರುತ್ತೆ. ಈಗ ಚೂಸ್ ದಿ ಕರೆಕ್ಟ್ ಆನ್ಸರ್. ಈಗ ಇಲ್ಲಿ ಏನಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ರೂಟ್ ವೆಜಿಟೇಬಲ್, ಯಾವುದು ಅಂತ ಇದೆ. ಹಾಗಾಗಿ ಇಲ್ಲಿ ಆನ್ಸರ್ ಮೊದಲನೇದು ಟೊಮೊಟೊ ಇದೆ, ಟೊಮೊಟೊ, ಕ್ಯಾರೆಟ್, ಬ್ರಿಂಜಲ್ಲು, ಕ್ಯಾಬೇಜ್ ಇದೆ. ಇದರಲ್ಲಿ ಕರೆಕ್ಟ್ ಆನ್ಸರು ಕ್ಯಾರೆಟ್. ಆನಂತರ 2ನೇ ಒಂದು ಪ್ರಶ್ನೆ ಏನಿದೆ, ಅನಿಮಲ್ಸ್ ದಟ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಡೈರೆಕ್ಟ್ಲಿ ಆರ್ ಕಾಲ್ಡ್. ಅಂದರೆ ಇಲ್ಲಿ ಅದಕ್ಕೆ ಆನ್ಸರ್ ಏನಂದರೆ ಇದು ನೋಡಿ, ಮಮಲ್ಸ್ ಅಂತ ಇದೆ, ಇದೇ ಕರೆಕ್ಟ್ ಆನ್ಸರ್. ಆನಂತರ ಬರ್ಡ್ಸ್, ಆನಂತರ ರೆಪ್ಟೈಲ್ಸ್ ಸರೀಸೃಪಗಳು, ನಂತರ ಇನ್ಸೆಕ್ಟ್ಸ್ ಕೀಟಗಳು ಅಂತ ಆಗುತ್ತೆ. ಇಲ್ಲಿ ಮಮಲ್ಸ್ ಅನ್ನೋದೇ ಸಸ್ತನಿಗಳು ಅನ್ನೋದೇ ಸರಿಯಾದ ಆನ್ಸರ್ ಇದಾಗಿದೆ. ಆನಂತರ ಇದು ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಸಹ 2 ಪ್ರಶ್ನೆ, 1 ಅಂಕಗಳು, ಅಂದರೆ ಒಟ್ಟು 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೋಡಿ, ಪ್ಲಾಂಟ್ಸ್ ಅಬ್ಸರ್ವ್ ವಾಟರ್ ಫ್ರಮ್ ದಿ ಸಾಯಿಲ್ ಥ್ರೂ ದೇರ್. ಸಸ್ಯಗಳು ಮಣ್ಣಿನಿಂದ ನೀರನ್ನು ತಮ್ಮ ಮೂಲಕ ಹೀರಿಕೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಿ ಉತ್ತರ ರೂಟ್ಸ್, ಅಂದರೆ ಬೇರುಗಳ ಮೂಲಕ. ಅನಂತರ ದ ಲೀಡರ್ ಆಫ್ ಎನ್ ಎಲಿಫೆಂಟ್ ಹರ್ಡ್ ಈಸ್ ಯೂಶುವಲಿ ದಿ ಓಲ್ಡೆಸ್ಟ್. ಮೇಲ್ ಫೆಮೇಲ್ ಇನ್ ಬ್ರ್ಯಾಕೆಟಲ್ಲಿದೆ. ಇದು ಏನು, ಎಲಿಫೆಂಟು. ಆನೆಗಳ ಹಿಂಡಿನ ನಾಯಿಗೆಯು ಸಾಮಾನ್ಯವಾಗಿ ಅತ್ಯಂತ ಹಿರಿಯ ಡ್ಯಾಶ್ ಆನೆ ಆಗಿರುತ್ತದೆ. ಇದು ಫೆಮೇಲ್, ಅಂದರೆ ಹೆಣ್ಣು ಆನೆ ಆಗಿರುತ್ತದೆ ಅಂತ ಆಗುತ್ತೆ. ಅನಂತರ ಈಗ ಮ್ಯಾಚ್ ದಿ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ.
ಇಲ್ಲಿ ಅನಿಮಲ್ಲು ಪ್ರಾಣಿಗಳ ಹೆಸರು ಕೊಟ್ಟಿದ್ದಾರೆ ಮತ್ತು ಅವುಗಳ ವಾಸಸ್ಥಳವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಫಿಶ್ಶು, ಇದು ಹನಿ ಬಿ. ಈಗ ಇಲ್ಲಿ ಡೈರೆಕ್ಟ್ ಉತ್ತರ ನೋಡಿ, ಒಂದನೇದಕ್ಕೆ ಬಿ ಆನ್ಸರ್ ಅಂತೆ, ಅಂದರೆ ಫಿಶ್ ವಾಟರ್, ಅದು ನೀರಿನಲ್ಲಿ ವಾಸಿಸುತ್ತೆ. ಆನಂತರ ಎರಡನೇದಕ್ಕೆ ಡಿ ಆನ್ಸರು ಹನಿ ಬಿ ಅಂದರೆ ಜೇನುನೊಣ. ಇದು ಜೇನುನೊಣ ಎರಡನೇದು. ಅದಕ್ಕೆ ಏನು ಆನ್ಸರ್ ಇದೆ ಅಂತ ಅಂದರೆ ಎರಡನೇದಕ್ಕೆ ಡಿ ಆನ್ಸರು. ಏನಿದೆ ಡಿ, ಬಿಹೈವ್, ಜೇನುಗೂಡು. ಜೇನುನೊಣ ಮರದಲ್ಲಿ ಜೇನುಗೂಡು ಕಟ್ಕೊಂಡು, ಮರ ಅಥವಾ ಬಿಲ್ಡಿಂಗ್ ಎತ್ತರದ ಸ್ಥಳಗಳಲ್ಲಿ ಅವು ಕಟ್ತವೆ, ಗೂಡನ್ನು ಕಟ್ತವೆ. ಅನಂತರ ಮೂರನೇದು ನೋಡಿ ಮಂಕಿ. ಮೂರನೇದಕ್ಕೆ ಇಲ್ಲಿ ಎ ಅನ್ನೋದು ಆನ್ಸರ್ ಇದೆ, ಇದು ಮರ, ಟ್ರೀ. ಆನಂತರ ನಾಲ್ಕನೇದು ರ್ಯಾಬಿಟು, ಅದಕ್ಕೆ ಸಿ ಆನ್ಸರು. ಇದು ಬರೋ ಅಂತ ಆಗುತ್ತೆ, ಅದು ಬಿರೋ ಅಂತಲೂ ಉಚ್ಚರಿಸಬಹುದಾಗಿದೆ. ಬಿಲ, ಮೊಲ. ಅದು ದೊಡ್ಡ ದೊಡ್ಡ ಬಿಲಗಳಲ್ಲಿ ಸೇರಿಕೊಂಡಿರುತ್ತೆ, ಮಣ್ಣನ್ನ ಒಂದು ಇದಿರ್ತಾವಲ್ಲ, ದಿಬ್ಬ ಎತ್ತರದ ಸಂಧಿಗಳು ಅಲ್ಲಿರುತ್ತೆ. ಇದು ಹೊಂದಿಸಿ ಬರೆಯಿರಿ ಇದಾಗಿತ್ತು. ಈಗ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸೋದು. ಅನಂತರ ನೋಡಿ, ಇದು ನಾಲ್ಕನೇ ಒಂದು ಹಂತದಲ್ಲಿ ಏನು ಕೇಳಿದ್ದಾರೆ, ಆನ್ಸರ್ ಇನ್ 1 or 2 sentences, ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರಿಬೇಕಾಗಿದೆ. ಮೂರಲ್ಲಿ ಒಟ್ಟು 6 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಏನಿದೆ, 6ನೇ ಒಂದು ಪ್ರಶ್ನೆಗೆ ಬಂದಿದ್ದೀವಿ. ನೇಮ್ 2 ಅನಿಮಲ್ಸ್ ಹೂಸ್ ಏರ್ ಕೆನಾಟ್ ಸೀನ್ ಫ್ರಮ್ ಔಟ್ಸೈಡ್, ಹೊರಗಿನಿಂದ ಕಿವಿಗಳು ಕಾಣಿಸುವಂಥ 2 ಪ್ರಾಣಿಗಳನ್ನು ಹೆಸರಿಸಿ ಅಂದಾಗ ಅದಕ್ಕೆ ಉತ್ತರ ಕೌ ಆ್ಯಂಡ್ ಎಲಿಫೆಂಟ್. ಡಾಗು, ಕ್ಯಾಟು ಇವೆಲ್ಲ ಬರ್ತವೆ, ನಾಯಿ, ಬೆಕ್ಕು ಎಲ್ಲವೂ ಬರ್ತವೆ. ನಂತರ ವಾಟ್ ಈಸ್ ಎ ಜಾಯಿಂಟ್ ಫ್ಯಾಮಿಲಿ ಅಂದರೆ ಅವಿಭಕ್ತ ಕುಟುಂಬ ಅಂತ ಅಂದರೆ ಏನು ಅಂತ ಅರ್ಥ. ಅದಕ್ಕೆ ಉತ್ತರ ಎ ಫ್ಯಾಮಿಲಿ ವೇರ್ ಗ್ರ್ಯಾಂಡ್ ಪೇರೆಂಟ್ಸ್, ಅಂಕಲ್, ಆಂಟ್ಸ್ ಆ್ಯಂಡ್ ಕಸಿನ್ಸ್ ಲಿವ್ ಟುಗೆದರ್ ಇನ್ ದಿ ಸೇಮ್ ಹೌಸ್ ಈಸ್ ಕಾಲ್ಡ್ ಎ ಜಾಯಿಂಟ್ ಫ್ಯಾಮಿಲಿ. ಇವರೆಲ್ಲ ಒಟ್ಟಿಗೆ ಇರ್ತಾರೆ ಮನೆಯಲ್ಲಿ, ಅಪ್ಪ, ಅಮ್ಮ, ಅಜ್ಜಿ ಎಲ್ಲ ಒಂದೇ ಕಡೆ ಒಂದೇ ಮನೇಲಿ ವಾಸಿಸ್ತಾರೆ. ಇದನ್ನೇ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇದಾಗಿದೆ. ಈಗ 8ನೇ ಪ್ರಶ್ನೆಯನ್ನು ನೋಡಿ ಹೀಗಿದೆ. ಏನಿದೆ, ವೈ ಡು ಅನಿಮಲ್ಸ್ ಲಿವ್ ಇನ್ ಹರ್ಡ್ಸ್, ಗಿವ್ 1 reason. ಪ್ರಾಣಿಗಳು ಹಿಂಡುಗಳಲ್ಲಿ ಏಕೆ ವಾಸಿಸುತ್ತವೆ, ಅದಕ್ಕೆ ಒಂದು ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಅದಕ್ಕೆ ಆನ್ಸರು ಇಂಗ್ಲೀಷ್ನಲ್ಲಿ ಅನಿಮಲ್ಸ್ ಲಿವ್ ಇನ್ ಹರ್ಡ್ಸ್ ಫಾರ್ ಸೇಫ್ಟಿ ಆ್ಯಂಡ್ ಟು ಸರ್ಚ್ ಫಾರ್ ಫುಡ್ ಟುಗೆದರ್. ಅವು ರಕ್ಷಣೆಗೋಸ್ಕರ ಆಹಾರ ಹುಡ್ಕಕ್ಕೆ ಹೋದಾಗ ರಕ್ಷಣೆ, ಬೇರೆ ಕ್ರೂರ ಪ್ರಾಣಿಗಳು, ದೊಡ್ಡ ಪ್ರಾಣಿಗಳು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ತಿನ್ಬೋದು ಅಂತ ತಿಳ್ಕೊಂಡಿರ್ತವೆ, ಭಯ ಇರುತ್ತಲ್ಲ, ಹಾಗಾಗಿ ಗುಂಪಿನಲ್ಲಿ ಅವು ವಾಸ ಮಾಡ್ತವೆ ಅಂತ ಹೇಳ್ಬೋದು. ಆನಂತರ ಆಮೇಲೆ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಗಿದೆ. ಇದು ಸ್ವಲ್ಪ ಉತ್ತರ ಬರೆಯೋದಿದೆ, ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಅಂದರೆ ಸ್ವಲ್ಪ ಉತ್ತರ ಬರೆದ್ರೆ ಆಗುತ್ತೆ. ಅದೀಗ 9ನೇ ಪ್ರಶ್ನೆಯಲ್ಲಿ ಇದು ನಾವಿದ್ದೀವಿ. ರೈಟ್ 3 functions ಆಫ್ ರೂಟ್ಸ್ ಇನ್ ಎ ಪ್ಲ್ಯಾಂಟ್, ಅಂದರೆ ಸಸ್ಯದಲ್ಲಿ ಬೇರುಗಳ 3 ಕಾರ್ಯಗಳನ್ನು ಬರೆಯಿರಿ ಅಂತ ಇದೆ. ಅದಕ್ಕೆ ಉತ್ತರ ಹೇಗಿದೆ ನೋಡಿ. ರೂಟ್ಸ್ ಅಂದರೆ ಬೇರುಗಳು. ರೂಟ್ಸ್ ಆ್ಯಂಕರ್ ದಿ ಪ್ಲ್ಯಾಂಟ್ ಫರ್ಮ್ಲಿ ಇನ್ ದ ಸಾಯಿಲ್, ಬೇರುಗಳು ಸಸ್ಯವನ್ನು ಮಣ್ಣಿನಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಅಂತಾಗಿದೆ. ಆನಂತರ ದೇ ಅಬ್ಸರ್ವ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದಿ ಸಾಯಿಲ್, ಮಣ್ಣಿನಿಂದ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಳ್ಳುತ್ತವೆ. ನಂತರ 3ನೇದು ಏನಿದೆ ಅಂತ ಅಂದರೆ ಸಮ್ ರೂಟ್ಸು ಸ್ಟೋರ್ ಫುಡ್ಡು, ಕ್ಯಾರೆಟ್, ರೇಡಿಸ್, ಕೆಲವು ಬೇರುಗಳು ಆಹಾರವನ್ನು ಸಂಗ್ರಹಿಸಿಡುತ್ತವೆ, ಉದಾಹರಣೆ ಕ್ಯಾರೆಟು ಮತ್ತು ಮೂಲಂಗಿ ಇವುಗಳು. ಈಗ 10ನೇ ಪ್ರಶ್ನೆ ನೋಡಿ ಹೀಗಿದೆ. ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಎನಿ 3 ಪಾಯಿಂಟ್ಸ್, ಜೀವಿಗಳು ಮತ್ತು ನಿರ್ಜೀವಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಬೇಕು. ಯಾವುದೇ ಒಂದು 3 ತಿಳಿಸಿ. ಅದಕ್ಕೆ ಉತ್ತರ ಹೇಗಿದೆ ನೋಡಿ. ಲಿವಿಂಗ್ ಥಿಂಗ್ಸ್ ಅಂತ ಅಂದರೆ ಜೀವ ಇರುವಂತಹ ಜೀವಿಗಳು ಆಗಿವೆ. ಜೀವ ಇರುವಂತಹ ಅವೇ ಜೀವಿಗಳು ಅಂತ ಕರಿತೀವಿ. ಕ್ಯಾನ್ ಬ್ರೆತ್, ನೀಡ್ ಫುಡ್ ಆ್ಯಂಡ್ ವಾಟರು, ಗ್ರೋ ಆ್ಯಂಡ್ ರೀಪ್ರೊಡ್ಯೂಸು. ಅವುಗಳ ಲಕ್ಷಣ ಅಂದರೆ ಅವು ಉಸಿರಾಡ್ತವೆ, ಆಮ್ಲಜನಕ ಸೇವಿಸ್ತವೆ, ಇಂಗಾಲ ಡೈಆಕ್ಸೈಡ್ ಹೊರ ಬಿಡ್ತವೆ. ಆಮೇಲೆ ಆಹಾರ ಅಂದರೆ ನಾವು ಊಟ ಮಾಡ್ತೀವಿ, ಆಹಾರ ತಿನ್ನೋದ್ರಿಂದ ನಾವು ಬದುಕ್ತೀವಿ, ಶಕ್ತಿ ಸಿಗುತ್ತೆ, ಓಡಾಡ್ತೀವಿ, ಕೆಲಸ ಮಾಡ್ತೀವಿ. ಆನಂತರ ಬೆಳಕು, ನೀರು ಕುಡಿತೀವಿ ಮತ್ತು ಬೆಳಿತೀವಿ, ಚಿಕ್ಕವರಿಂದ ದೊಡ್ಡವರು ಆಗ್ತಿರ್ತಾರೆ ಮತ್ತು ಸಂತಾನೋತ್ಪತ್ತಿ ಮಾಡುತ್ತವೆ. ಇದಾಗಿದೆ. ಆನಂತರ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ನಿರ್ಜೀವಿಗಳು ಅಂದರೆ ಜೀವ ಇಲ್ಲದೆ ಇರುವಂಥವು. ಏನು ಹೇಳ್ಬೋದು ಅಂದರೆ ಕೆನಾಟ್ ಬ್ರೆತ್, ಅವರು ಉಸಿರಾಡಲ್ಲ. ಡು ನಾಟ್ ನೀಡ್ ಫುಡ್,
ಅವ್ರಿಗೆ ಆಹಾರದ ಅಗತ್ಯ ಇರೋದಿಲ್ಲ. ಆಮೇಲೆ ಕೆನಾಟ್ ಗ್ರೋ ಆನ್ ದೇರ್ ಓನ್, ಅವರು ತಾವಾಗಿಯೇ ಬೆಳೆಯೋದಿಲ್ಲ. ಇದಾಗಿದೆ ಆನ್ಸರು. ಅನಂತರ ಈಗ ನೀಲನಕ್ಷೆ. ನೀಲನಕ್ಷೆ ಎಲ್ಲ 4 ವಿಷಯಗಳಿಗೆ ಸಾಮಾನ್ಯವಾಗಿ ವಿನ್ಯಾಸವನ್ನು ಮಾಡಿದ್ದಾರೆ. ಎಲ್ಲ 4 ವಿಷಯಗಳಿಗೂ ಸಹ ಇದೇ ರೀತಿಯಾಗಿ ಬಳಸ್ಕೋಬಹುದಾಗಿದೆ. ಈಗ ಉದ್ದೇಶವರು ಅಂಕ ಹಂಚಿಕೆ ಅಂದರೆ ವೇಟೇಜಸ್ ಟು ಆಬ್ಜೆಕ್ಟಿವ್ಸು. ಇಲ್ಲಿ ಏನಿದೆ, ಉದ್ದೇಶಗಳು ಅಂದರೆ ಆಬ್ಜೆಕ್ಟಿವ್ಸು ಏನಿದೆ ಅಂದರೆ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಅಂದರೆ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸೃಜನಶೀಲತೆ, ಸ್ಕಿಲ್ಸ್ ಎಲ್ಲ ಇದೆ. ಅದಕ್ಕೆ ಶೇಕಡಾವಾರು ಏನಿದೆ, ಜ್ಞಾನಕ್ಕೆ 30% ಅಂದರೆ 6 ಅಂಕಗಳು ಕೊಟ್ಟಿದ್ದಾರೆ. ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗಿಗೆ 40% ಅಂದರೆ 8 ಅಂಕಗಳು. ಅಪ್ಲಿಕೇಶನ್ಸ್ಗೆ 20% ಅಂದರೆ 4 ಅಂಕಗಳು. ಸೃಜನಶೀಲತೆ ಸ್ಕಿಲ್ಸ್ಗೆ ಅಂದರೆ 10% ಅಂದಾಗ ಅಲ್ಲಿ 2 ಅಂಕಗಳು ಅಲ್ಲಿ ಸೇರ್ಪಡೆಯಾಗಿದೆ. ಒಟ್ಟಾರೆ 100% ಇಲ್ಲಿ ತೋರಿಸ್ತಾ ಇದೆ. ಈಗ ನಾವು ಏನು ಪರೀಕ್ಷೆ ಮಾಡ್ತಿದ್ದೀವಿ ಅಲ್ಲಿಗೆ 20 ಅಂಕಗಳು ಬಂತು. ಈ ರೀತಿಯಾಗಿ ಮಾಡ್ಕೋಬಹುದಾಗಿದೆ ಕಾಮನ್ನಾಗಿ. ಅನಂತರ ಪ್ರಶ್ನೆಗಳ ಪ್ರಕಾರವಾರು ಅಂಕ ಹಂಚಿಕೆ, ವೇಟೇಜ್ ದ ಫಾರ್ಮ್ ಆಫ್ ಕ್ವಶನ್ಸು. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ವಿಧ, ಕ್ವಶನ್ ಟೈಪು ಯಾವ್ಯಾವಿದೆ. ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ MCQ, ಆಮೇಲೆ ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮಲ್ಟಿ ಚಾಯ್ಸ್ ಕ್ವಶನ್ಸ್ MCQ ಅನ್ನೋದು. ಆಮೇಲೆ ಹೊಂದಿಸಿ ಬರೆಯಿರಿ ಅಂದರೆ ಮ್ಯಾಚ್ ದ ಫಾಲೋಯಿಂಗ್. ಸೊ ಇದು ಪ್ರಶ್ನೆಗಳ ಟೈಪ್ ಆಯಿತು. ಈಗ ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ, ನಂಬರ್ ಆಫ್ ಕ್ವಶನ್ಸು ಏನು. ಅದಾದಮೇಲೆ ಇಲ್ಲಿ ಪ್ರತಿ ಪ್ರಶ್ನೆಗೆ ಅಂಕ, ಮಾರ್ಕ್ಸ್ ಎಷ್ಟು ಅನ್ನೋದು. ಅನಂತರ ಒಟ್ಟು ಅಂಕಗಳು ಇಲ್ಲಿ ಬಲಭಾಗದಲ್ಲಿದೆ, ಇಲ್ಲಿ ಲಾಸ್ಟಲ್ಲಿ. ಈಗ ಬಹು ಆಯ್ಕೆ ಪ್ರಶ್ನೆಗಳಿಗೆ, ಮಲ್ಟಿ ಚಾಯ್ಸ್ ಕ್ವಶನ್ಸ್ಗೆ ಪ್ರಶ್ನೆಗಳ ಸಂಖ್ಯೆ 2 ಪ್ರಶ್ನೆಗಳನ್ನು ನೀವು ತೊಗೊಳ್ತೀರಾ. ಪ್ರತಿ ಪ್ರಶ್ನೆಗೆ 1 ಅಂಕ ಅಂದರೆ ಒಟ್ಟು 2 ಅಂಕ ಆಗುತ್ತೆ. ಅಂದರೆ ಬಿಟ್ಟ ಸ್ಥಳ ತುಂಬಿರಿ ಅನ್ನೋದಕ್ಕೆ 2, ಅದು 2 ಆದರೆ ಪ್ರತಿ ಪ್ರಶ್ನೆಗೆ ಅಂಕ 1 ಮತ್ತು ಒಟ್ಟು 2 ಆಗುತ್ತೆ. ಆಮೇಲೆ ಹೊಂದಿಸಿ ಬರೆಯಿರಿ, 4 ಐಟಮ್ ಇರುತ್ತೆ. ಪ್ರತಿ ಪ್ರಶ್ನೆಗೆ ಅಂಕ, ಮಾರ್ಕ್ಸ್ 4 ಆಗುತ್ತೆ, ಒಟ್ಟು 4 ಆಗುತ್ತೆ. ಈ ರೀತಿಯಾಗಿ ಮಾಡ್ಕೋಬಹುದಾಗಿದೆ. ಇಲ್ಲಿ ಒಟ್ಟು ಟೋಟಲ್ 10 ಮುಖ್ಯ ಪ್ರಶ್ನೆಗಳು, 20 ಅಂಕಗಳಿದಾಗಿದೆ. ಅನಂತರ ಮೂರನೇದು ನೀಲನಕ್ಷೆ ಕೋಷ್ಟಕ, ಮಾಸ್ಟರ್ ಬ್ಲೂ ಪ್ರಿಂಟ್ ಗ್ರಿಡ್ ಫಾರ್ 20 ಮಾರ್ಕ್ಸು. ಇದನ್ನ ಬಗ್ಗೆ ನೋಡೋಣ. ಈಗ ನೋಡ್ತಾ ಇದ್ದೀರ ನೀವು, ಇಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ವಿಧ ಇದೆ. ಅನಂತರ ಇಲ್ಲಿ ಉದ್ದೇಶ ಆಬ್ಜೆಕ್ಟಿವ್ಸ್ ಇದೆ. ಅನಂತರ ನಿರೀಕ್ಷಿತ ಮಟ್ಟ ಇದೆ. ಆಮೇಲೆ ನಿಗದಿಪಡಿಸಿದ ಅಂಕಗಳಿದೆ. ಇಲ್ಲಿ ಕ್ವಶನ್ ನಂಬರ್ 1 MCQ ಮಲ್ಟಿ ಚಾಯ್ಸ್ ಕ್ವಶನ್ ಅಂತ ಆಗುತ್ತೆ. ಆನಂತರ ಇಲ್ಲಿ ಕ್ವಶನ್ ನಂಬರ್ 2, 3, 4 ಹೀಗೆಲ್ಲ ಇದೆ. ಕ್ವಶನ್ ನಂಬರ್ 1 ಮಲ್ಟಿ ಚಾಯ್ಸ್ ಕ್ವಶನ್, ಇದರಲ್ಲಿ ನಾಲೆಜ್ ಸಂಬಂಧಪಟ್ಟಂತೆ ಅಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸುಲಭ ಹಾಗೆ ಈಸಿ ಆಗಿ 1 ನಿಗದಿಪಡಿಸಿದೆ. ಅಂಡರ್ಸ್ಟ್ಯಾಂಡಿಂಗಿಗೆ ಈಸಿ 1, ನಾಲೆಜ್ಗೆ ಈಸಿ 1 ಮತ್ತು ನಾಲೆಜ್ಗೆ ಮೀಡಿಯಮ್ ಆಗಿ ಅದು 1 ಇದೆ. ಆತ್ಮೀಯರೇ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.